ನಾವು ಇವಾಗ ಎಲ್ಲ ಹೊಂಟೋಗ್ಬ ಅಂತಂದ್ರೆ ಗಿಡ್ಡಿ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಮನಸ್ಸಿದ್ದೀವಿ. ಸೊ ಇವತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರೆ ಇವತ್ತು ಸಂಡೇ ಅದರ ಸಲುವಾಗಿ ನಾನು ನಮ್ಮ ಮಮ್ಮಿಗೂ ಮನೆಗೆ ಹೊಂಟೀನಿ ಬಿಕಾಸ್ ಆಫ್ ಸಂತಿ ಮಾಡಕ್ಕೆ. ಆ್ಯಂಡ್ ಸೂರ್ಯ ನಂಗೆ ಬಿಡಕ್ಕೆ ಕೈಗೇನೋ ಹತ್ತಿತ್ತು ನೋಡಿ. ಸೊ ಈಗ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿನಿ. ಅದ್ರಾಗ ಏನಿಲ್ಲ ರೀ, ಜಸ್ಟ್ 2-3 ಫೋನ್ ಅದಾವು. ಆಮೇಲೆ ಈಗ ಚೀಲ ತೊಗೊಂಡಿನಿ, ಡಬ್ಬಿ ಖಾಲಿ ಡಬ್ಬಿ ತೊಗೊಂಡಿನಿ. ಯಾಕಪ್ಪ ಅಂತಂದ್ರೆ ಅದ್ರೊಳಗೆ ಶಾಗಿ ಹಾಕೊಂಡಿನಿ. ಏನು ನಾವು ಮಣ್ಣಿ ಮಾಡಿದ್ದಿಲ್ಲ ಬಟಾಟೆ ಚಿಪ್ಸ್ ಅವ್ನು ಹಾಕೊಂಡಿನಿ. ಅದಾದಮೇಲೆ ನಮ್ಮ ಮಮ್ಮಿ ಏನಾರೇ ಮಸಾಲ ಇಲ್ಲಂದರೆ ಹಿಂಗೆ ಏನಾರೇ ಪಲ್ಯ ಕೊಡ್ತಾರಲ್ಲ ಅದ್ರ ಹಾಕೊಂಡು ಬರೋದು ಅಷ್ಟು. ಬೈಕ್ ಹೋಗೋಣ, ಚಾಲಿ ತೊಗೊಳೋಣ. ಈಗ ನಮ್ಮ ಮನೆ ಒಳಗೆ ಇದ್ದಿದ್ದು ಬ್ಲಾಗ್ ಸ್ಟಾರ್ಟ್ ಆಗೈತಿ. ಹೇಳಿ ನೀ ಮಾತಾಡಿ. ನಾ ಇವಾಗ ಹೋಗಿನ ಬಿಟ್ಟು ಬರ್ತೀನಿ. ಬಿಟ್ಟು ಬಂದ ಕೂಡಲೇ ಅಕ್ಕಿ ಅವ ಮನ್ಯಾಗ ಏನೇನು ಮಾಡ್ತಾಳ ಅದೆಲ್ಲ ತೋರಿಸ್ತಾಳ. ನಿಮ್ಮ ಮನ್ಯಾಗ ಏನೇನು ಮಾಡ್ತೀನಿ ನೀನು ಅದನ್ನ ತೋರಿಸು. ನೀ ಮಕ್ಕೊಂಡ್ರೆ ತೋರಿಸು. ಗಾಯ್ಸ್ ಮಕ್ಕೊಂಡ್ಬಿಡ್ತಾನೆ ಇವನೇ ಹೋದ ಕೂಡಲೇ. ಗಾಯ್ಸ್ ಮಕ್ಕಳು ಮಕ್ಕ ಬಾಳೋಣ 5 ಗಂಟೆ ಕರೆ ಬರ್ತೇನೆ. ತಳಗ್ ಬಂದ ಜಸ್ಟ್ ಗಿಡನ ಗಾಡ ಕುಂತೇನ್ರಿ. ಕರ್ಕೊಂಡು ಹೋಗ್ತಾನೆ ನಾವು ಒಬ್ಬಕ್ಕೆ ಪ್ಯಾಸೆಂಜರ್. ಬಾಡಿಗೆ ಅಮೌಂಟ್ ಕೊಡಬೇಕು. ಯಾ ನಮ್ಮ ಮನೆ ಬಾಗಿಲ ದಪ್ಪ ಅಂತ ಹಾಕೋತಾನೆ. ಸೂರ್ಯ ನಂಗೆ ಬಿಟ್ಟು ಹೋಗಿದ್ದಾನ್ರಿ. ಸೊ ನಾ ಇವಾಗ ಏನು ಮಾಡತ್ತೀನಪ್ಪ ಅಂತಂದ್ರೆ ನಾವು ಮಟನ್ ಬಿರಿಯಾನಿ ಮಾಡತ್ತೀನಿ. ಸೊ ಇಲ್ಲಿ ಮಟನ್ ಎಲ್ಲ ಮ್ಯಾರಿನೇಟ್ ಮಾಡಾಕಿಟ್ಟೇನಿ. ಆಮೇಲೆ ಇಲ್ಲೆಲ್ಲ ಕರ್ಕೊಂಡು ಇಟ್ಕೊಂಡೀನಿ, ತುಪ್ಪದಾಗ ಕರ್ಕೊಂಡು ಇಟ್ಕೊಂಡೀನಿ. ಆಮೇಲೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಂಡೀನಿ. ದೆನ್ ಇಲ್ಲಿನ ಒಗ್ಗರಣೆ ಕೊಡಬೇಕು. ಆಮೇಲೆ ಇಲ್ಲಿ ಅಕ್ಕಿ ಇಟ್ಕೊಂಡೇನಿ. ಸೊ ಈಗ ಮತ್ತೆ ನೀರು ಕಾಸಕ್ಕಿಡಬೇಕು. ಈಗ ಎಲ್ಲ ಮಾಡ್ತೀನಿ. ಕಾಟ್ ಬರತ್ತೆ. ನಮ್ಮ ಸ್ಕೂಬ್ ಎದ ಆಗ್ತಾಳ್ರಿ ತೋರಿಸ್ತೀನಿ. ಇಲ್ಲಿ ಸ್ಕೂಬ್ ಎದಾಳು. ಹಾಯ್ ಸ್ಕೂಬಮ್ಮ. ಈಗ ಅಳಾತೈತ್ರಿ ಅದು, ಇಲ್ಲಾಂದ್ರೆ ಹಿಂಗೆ ಅಳಂಗಿಲ್ಲಕ್ಕಿ ಹುಚ್ಚಿ. ಆಮೇಲೆ ಈ ಕೈ ಯಾಕೆ ಕಟ್ ಮಾಡ್ಕೊಂಡಿರಿ ಅಂತ ಭಾಳ ಜನಕ್ಕೆ ಹೇಳತ್ತೀರಿ. ಏನು ಹೇಳಿದ್ರಿ ಗೈಸ್, ಒಂದು ಸೂರ್ಯ ಅಂದ ನಂದು ಜಗಳ ಆಗಿತ್ತು. ಅವಾಗ ಲೈಫ ಬ್ಯಾಡ್ ನನಗೆ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದು. ಇನ್ನೊಂದು ನಾವು ಒಂದು ಸ್ವಲ್ಪ ಮೆಚೂರ್ ಇರಲಿಲ್ಲ, ಇನ್ನು ಮೆಚುರಿಟಿ ಅನ್ನೋದು ಬಂದಿರಲಿಲ್ಲ. ಒಂದು ಸ್ವಲ್ಪ ಚೈಲ್ಡ್ ಇದ್ನಿ. ನನ್ನ ಬರ್ತಡೇಗೆ ನಮ್ಮ ಅವ್ವ ಕಡೆಯಿಂದ ರೊಕ್ಕ ಬೇಕಾಗಿದ್ದು. ಅಕ್ಕಿ ಕೊಡವಾಳಗಳು ನಮ್ಮ ಅವ್ವ ಅವಾಗ ಬರ್ತಡೇ ಪಾರ್ಟಿ ಕೊಡಿಸ್ಬೇಕಂತ ಹೇಳಿ ಅವಾಗ ಕೊಡವಾರಾಗಿದ್ರು ನಮ್ಮ ಮಮ್ಮಿ ನನಗೆ. ಅದ್ರ ಸಲುವಾಗಿ ನಾ ಕೈಗೆ ಹೋಗ್ಕೋತೇನೆ ನೋಡ ಹಂಗೆ ಹಿಂಗೆ ಅಂತ ಅಂದು ಕೆರ್ಸಿ. ಆಮೇಲೆ ನೀ ಏನೋ ಮಾಡ್ಕೊಂಡ್ರು ಕೊಡಂಗಿಲ್ಲ ಅಂತ ಅಂದಿದ್ರು. ಅದ್ರ ಸಲ ಕೈಗೆ ಹೊಕ್ಕೊಂಡು ಮ್ಯಾಲೆ ಹಿಂಗೆ ಯಾಕೆ ಮಾಡಿದೆ ಅಂತ ಒಂದು 4-5 ಕೊಟ್ಟು ಕಪಾಳಕ್ಕೆ ಆಮೇಲೆ ರೊಕ್ಕ ಕೊಟ್ರು. ಹೋಗತ್ತ ಪಾರ್ಟಿ ಮಾಡ್ಕೊ ಏನಾರೇ ಮಾಡ್ಕೊ ಬರ್ತಡೇ ಮಾಡ್ಕೊ ಹೋಗಂತ ಸಿಟ್ಲೆ ಕೊಟ್ರು. ನಾ ಅಷ್ಟು ಹಠ ಅಷ್ಟು ಮಂಡಿದ್ನಿ. ಆಮೇಲೆ ಇದು ರೀಸೆಂಟಾಗಿ ಆಗಿದ್ದ ಜಗಳ ಆಗಿತ್ತಲ್ಲ. ಏನೂ ಬೇಡ ನನಗೆ, ಯಾರೂ ಏನೂ ಬೇಡ ನನಗೇನು ಎತ್ತರದು ಸವಾಸ ಬೇಡ, ಏನೂ ಬೇಡ ನಂಗೆ. ಲವ್ ಮಾಡಿದ್ದೆ ಸಾಕಾಗೈತಿ, ಮದುವೆ ಆಗಿದ್ದಂದ್ರೂ ದೊಡ್ಡ ತಪ್ಪಾಗೈತಿ ಅಂಥೇಳಿ ಕೈ ಕಟ್ ಮಾಡ್ಕೊಂಡಿದ್ದೆ. ಬಿಕಾಸ್ ಜೀವನ ಬೇಡ ಅನ್ನೋ ಆ ಸ್ಟೇಜ್ ಒಳಗೆ ಬಂದು ನಿಂತಿದ್ದೆ ನಾ ಆ ಟೈಮ್ದಾಗ. ಸೊ ಹಾಗಾಗಿ ಇವತ್ತು ಕ್ಲಾರಿಟಿ ಸಿಕ್ಕಿತ್ತು ಅನ್ಕೋತೇನೆ. ಈಗ ಮಟನ್ ಬಿರಿಯಾನಿ ಮಾಡೋಕೆ ಇಟ್ಟೇನ್ರಿ. ನನಗೆ ಭಾಳ ದಿನ ಅದು ತಿನ್ಬೇಕು ಅನ್ಸಾಯಿತು. ಅದಕ್ಕೆ ನಾನು ತರಿಸ್ಕೊಂಡು ನಾನು ಮಾಡ್ಕೊಳತ್ತೇನೆ. ಈಗ ನಮ್ಮ ಮಮ್ಮಿ ಸಂತಿ ಮಾಡಕ್ಕೆ ಹೊಂಟಾರ. ನಾ ಸಂತಿ ಇಷ್ಟಿಷ್ಟು ತೊಗೊಂಬ ಇದನ್ನೆಲ್ಲ ಹೇಳಿದ್ದೀನಿ, ಅದನ್ನು ಮಾಡಕ್ಕೆ ಹೊಂಟಾರ. ಗೈಸ್ ಅಕ್ಕಿಗೆ ಹೇಳ್ರಿ ಇನ್ನೊಮ್ಮೆ ತಪ್ಪು ಮಾಡಬೇಡ ಅಂತ ಹೇಳ್ರಿ ಯಾವಾಗಲೂ. ಯಾಕಂದ್ರೆ ನರಾಗಿರ ಇರ್ತಾವು, ಕಟ್ ಆತಂದ್ರೆ ಭಾಳ ಇದನ್ನ ಆಗ್ತದ, ತ್ರಾಸ ಆಗ್ತದ ಅಂತ ಹೇಳ್ರಿ ಗೈಸ್ ಅಕ್ಕಿಗೆ. ಹೇಳ್ರಿ ನಮ್ಮ ಮಮ್ಮಿ ಅದನ್ನ ನಮ್ಮ ಸ್ಕೂಬಿಗೆ ಹಿಂಗೆ ಗೊತ್ತಾಗಲ್ದಂಗೆ 2 ದಿನ ಆದ್ಮೇಲೆ ಹಿಂಗೆ ಸ್ಕೂಬಿಗೆ ಹಿಂಗೆ ಇದನ್ನ ಏನಂತಾರ ತಲೆ ಹಿಂಗೆ ಇದನ್ನ ಮಾಡತ್ತಿದ್ದೆ. ಅವಾಗ ಮಮ್ಮಿ ನೋಡಿ ಕೇಳಿಸಿ ಗಳ ಅಂತ ಅಳಾಕತ್ರಿ. ಇದನ್ನ ಯಾಕೆ ಮಾಡ್ಕೊಂಡಿದ್ದು, ಯಾಕೆ ಬೇಕಿತ್ತು, ಅವ್ ಬ್ಯಾಡಂದ್ರೆ ಇರುವಾತ್ಯಾಕ, ನೀ ಯಾಕೆ ಇಂಥ ಇದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಿದ್ದಿ ಹಂಗೆ ಹಿಂಗೆ ಅಂತೇಳಿ. ಬಿಕಾಸ್ ಆ ನಮ್ಮನೆ ಮಾಡೇ ಬಿಟ್ಟಿದ್ರೆ. ಸೊ ಹಾಗಾಗಿ ಅದಕ್ಕೆ ಹಂಗೆ ಮಾಡ್ಕೊಂಡಿದ್ದೆ. ಸೊ ಕ್ಲಾರಿಟಿ ಸಿಕ್ಕಿತ್ತು ಅಂತ ತಿಳ್ಕೊತೇನೆ. ಈಗ ಮಾಡೋದು ನಡ್ರಿ. ಇಷ್ಟು ಇಲ್ಲಾಂದ್ರೆ ಹೊತ್ತಿ ಬಿಡ್ತೈತೆ, ಹೊತ್ತು ಹೊರ್ಗಡ್ಲಿನ ಆಗ್ತೈತೆ. ಇವಾಗ ಇದು ಮಟನ್ ಕುದಿಯಾತೈತಿ, ಲೈಕ್ ಗ್ರೇವಿ ಮಾಡಕ್ಕಿಟ್ಟೈತಿ. ಆ್ಯಂಡ್ ಇದ್ರೊಳಗೆ ತುಪ್ಪ, ಉಪ್ಪು, ನೀರು, ಆಮೇಲೆ ಅನಾನಸ್ ಹೂವು, ಆಮೇಲೆ ಪಲಾವ್ ಎಲೆ ಹಾಕಿದ್ದೀನಿ. ಸೊ ಇವಾಗ ಈ ಅಕ್ಕಿ ತೊಗೊಂಡು ಅದಕ್ಕೆ ಹಾಕ್ತೀನಿ. ಒಂದು 70% ಇಲ್ಲ ಒಂದು 80% ಅಷ್ಟು ಅಕ್ಕಿ ಬೇಯಿಸ್ಕೋಬೇಕು. ದೆನ್ ಆಮೇಲೆ ಇದ್ರ ಮೇಲೆ ಹಾಕಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಆಮೇಲೆ ದಮ್ ಕಟ್ಟಾಕಿಡೋಣ. ಟೇಸ್ಟ್ ಭಾರಿ ಇರ್ತೈತಿ. ಸ್ಕೂಬಿ ಬಾ ಸ್ಕೂಬಿ ಅಂದ್ಕೊಳ್ಳಿ ಹೆಂಗೆ ಬರ್ತೈತೆ ನೋಡ್ರಿ. ಮನೆ ಎಲ್ಲ ಫುಲ್ ಕಚ್ಚರ ಆಗೈತಿ. ಯಾಕಪ್ಪ ಅಂತಂದ್ರೆ ಇವತ್ತು ಸಂಡೇ ಅಲ್ಲ. ಸೊ ಹಾಗಾಗಿ ಭಾಳ ಕೆಲಸ ಇರ್ತೈತಿ. ಸಂತಿ ಮಾಡೋದಿರ್ತೈತಿ. ಸಂತಿ ಮಾಡಕ್ಕೆ ಹೋಗ್ತಾರೆ ನಾವು. ಈಗ ಸ್ಮೆಲ್ ಮಸ್ತ್ ಬರತೈತಿ ಆ್ಯಕ್ಚುಲಿ. ಮಟನ್ ಕುದಿಯಾಕೆ ಭಾಳ ಬೇಕ್ರಿ.
ಅದಾದಮೇಲೆ ಇದನ್ನು ಮಾಡಬೇಕು. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಅಕ್ಕಿ ನಾವು ಎಷ್ಟು ಹಾಕಿರ್ತೀವಿ ಎಷ್ಟು ಅನ್ನ ಆಗ್ತೈತಿ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ದೆನ್ ನಾವು ಗ್ರೇವಿ ಮಾಡಕ್ಕೆ ಇಡಬೇಕು. ಯಾಕಪ್ಪ ಅಂತಂದ್ರೆ ತಡ್ರಿ ಒಂದು ನಿಮಿಷ ಕ್ಲಿಯರಾಗಿ ಅನ್ಸೋದಿದ್ದಲ್ಲಿ ನೋಡ್ತೇನೆ. ಹಾಂ, ಯಾಕಪ್ಪ ಅಂತಂದ್ರೆ ಗ್ರೇವಿ ಕಮ್ಮಿ ಆಯ್ತು ಮತ್ತು ಅನ್ನ ಜಾಸ್ತಿ ಆಯ್ತು ಅವ್ರಿಗೂ ಟೇಸ್ಟ್ ಬರೋಂಗಿಲ್ಲ. ಸೊ ಹಾಗಾಗಿ ಈಗ ಸ್ಮೆಲ್ ನೋಡೇ ತಿನ್ಬೇಕಂತೈತಿ. ಆಮೇಲೆ ದಮ್ ಕಟ್ತೇನೆ. ನಾನು ಹೆಂಗೆ ಮಾಡ್ತೇನಪ್ಪ ಅಂತಂದ್ರೆ ತಳಗೆ ಗ್ರೇವಿ ಹಾಕಿ ದೆನ್ ಅನ್ನ ಆದಮೇಲೆ ಅನ್ನ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಹಿಂಗೆ ತುಪ್ಪ ಸವರಿ ಆಮೇಲೆ ತುಪ್ಪ ಹಿಂಗೆ ಬಿಟ್ಟು ದೆನ್ ಇಲ್ಲಿ ಏನು ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಇದ್ದಾವಲ್ಲ, ಸೊ ಈ ಥರ ಇರಬೇಕು ರೀ. ಈ ಥರ ಸೌಂಡ್ ಹಿಂಗೆ ಬರಬೇಕು ಆ್ಯಕ್ಚುಲಿ. ಕಾಣಿಸತ್ತಾವ? ಹಾಂ, ಇವಾಗ ಓಕೆ, ಇವಾಗ ಕಾಣಿಸತ್ತವ ನೋಡ್ರಿ. ಹಿಂಗೆ ಇರ್ಬೇಕು. ನಾ ಸ್ವಲ್ಪ ಮಾಡ್ಕೊಂಡೇನಿ ಯಾಕಂದರೆ ಉಳ್ಕಿದ್ದು ಒಂದಿಟ್ಟು ಈ ಥರ ಹಾಕಿದ್ದೀನಿ ಅದ್ರ ಸಲುವಾಗಿ. ಅದಾದಮೇಲೆ ಅದನ್ನು ಹಾಕಿ ಮತ್ತು ಗ್ರೇವಿ ಹಾಕಿ ಮತ್ತು ಅನ್ನ ಹಾಕಿ ಇದರ ಪ್ರೊಸೀಜರ್ ಮಾಡಿ ದಮ್ ಕಟ್ಟಬೇಕು. ಅಂದಾಗ ಟೇಸ್ಟ್ ಅಲ್ಟಿಮೇಟ್ ಆಗ್ತೈತಿ, ಭಾರಿ ಬರ್ತೈತಿ. ಕಾಯತೇನ ಆ್ಯಕ್ಚುಲಿ ಇದು ಅಡುಗೆ ಸೂರ್ಯನ ಸಲಹೆ ಮಾಡತ್ತೀನಿ. ಆ್ಯಂಡ್ ನೋಡು ನೀನೇನು ಆಕೈತಿ ಏನೇನಿಲ್ಲ ಅಂತೇಳಿ. ಸೂರ್ಯನ ಅವ್ರ ಮನೆಗೆ ಹೋಗಿದ್ದಾನು, ಅವ್ನ ಫ್ರೆಂಡ್ಸ್ ಜೊತೆಗೆ ಹೋಗ್ತಾನು. ಏನು ಮಾಡ್ತಾನೇನೋ ನನಗೂ ಗೊತ್ತಿಲ್ಲ, ನಾನು ಏನು ಕೇಳಕ್ಕೆ ಹೋಗಿಲ್ಲ. ನಾನು ಮನೆಗೆ ಬಂದೆ, ಸಂತಿ ಮಾಡ್ಕೋಬೇಕಲ್ಲ. ಆಮೇಲೆ 5 ಗಂಟೆಗೆ ಬಾ ಅಂತ ಹೇಳಿದ್ದೀನಿ. ಎಷ್ಟು ಗಂಟೆಗೆ ಬರ್ತಾರೋ ಅವ್ರಿಗೆ ಬಿಟ್ಟಿದ್ದೀಗ ನೋಡಿರಿ. ಇವಾಗ 60% ಅಷ್ಟು ಆಗೈತಿದೆ. ಇವಾಗ ಇದನ್ನು ಆರಿಸಿ ಸೋಸಿ ಅನ್ನ ಈ ಕಡೆ ಸೈಡ್ ತೆಗೆದಿಡೋಣಂತ. ದೆನ್ ಅದಾದಮೇಲೆ ಇದ್ರಾಗ ಆ್ಯಡ್ ಮಾಡೋಣಂತ. ಹಾಂ, ಫುಲ್ ನೋಡಿರಿ ವಿಷಯಕ್ಕೆ ಕುದಿಯಾಗೈತಿ. ಫ್ಯಾನ್ ಆರಿಸಿದೆ ನಾನು, ಯಾಕಂದ್ರೆ ಸ್ಲೋ ಬರೋದೈತಿ ಅಂತ ಹೇಳಿ. ಈಗ ಇದಿಷ್ಟು ಆಗೈತಿ, 70% ಅಷ್ಟು ಕುದ್ದೈತಿ. ಸೊ ಭಾಳ ಕುದಿಸಿರ ಮತ್ತು ಇದನ್ನು ಮಾಡ್ಬೇಕು. ಸೊ ಇದು ತೆಗೆದಿಟ್ಟಿನಿ ಈ ಕಡೆ ಸೈಡ್ ಒಂದಿಟ್ಟು ಆರಾಕ. ದೆನ್ ಇದನ್ನು ಆಗ್ಬೇಕ್ರಿ. ಇದನ್ನು ನೀಟಾಗಿ ಕುದಿಬೇಕು. ಒಂದು ಸ್ವಲ್ಪ ಕುದ್ಮೇಲೆ ಅದನ್ನು ಹಾಕ್ಬೇಕು. ಇಷ್ಟು ಗ್ರೇವಿ ಮಾಡ್ಕೊಂಡೇನಿ. ಈ ಗ್ರೇವಿಗೆ ಎಷ್ಟು ಅನ್ನ ಹಾಕೈತೆ ಅಷ್ಟು ಹಾಕಿ ಉಳ್ಕಿದ್ದೆಲ್ಲ ತೆಗೆದಿಡ್ತೇನೆ. ಉಳ್ಕಿದ್ದೆಲ್ಲ ಅಂದ್ರೆ ಇಷ್ಟು ಇಲ್ಲಿ ಈ ಮಟ ಪೋರ್ಷನ್ 30% ಪೋರ್ಷನ್ ತೆಗೆದಿರ್ತೀನಿ, 70% ಹಾಕ್ತೇನೆ. ಬಿಕಾಸ್ ಅಷ್ಟು ಈಗ ಸದ್ಯಕ್ಕೆ ಆಗ್ತೈತಿ ಅಂತ ಹೇಳಿ. ಯಾಕಂದ್ರೆ ಜಾಸ್ತಿ ಮಸಾಲೆನೂ ಬರಲಿಲ್ಲ, ಗ್ರೇವಿನೂ ಬರಲಿಲ್ಲ ಅಂದ್ರೆ ಟೇಸ್ಟ್ ಹತ್ತಂಗಿಲ್ಲ. ಸೊ ಹಾಗಾಗಿ ಫುಲ್ ಬೆವರೆಲ್ಲ ಬರತ್ತೈತ್ರಿಪ್ಪ, ಎಲ್ಲ ಕಾಗಂಗಿಲ್ಲ. ಈಗ ಸುಕ್ಕ ಮೇಲೆ ಒಂದು ಲೇಯರ್ ಇದನ್ನು ಹಾಕಿದ್ದೆ. ದೆನ್ ತುಪ್ಪ ಹಾಕತ್ತೀನಿ. ಆಮೇಲೆ ಇವಾಗ ಇದನ್ನು ಹಾಕ್ತೀನಿ. ದೆನ್ ಇವಾಗ ಫುಲ್ ಗ್ರೇವಿ ಸುರಿದು ಬಿಡ್ತೇನೆ. ಆಮೇಲೆ 2ನೇ ಲೇಯರ ಹಿಂಗೆ ಮ್ಯಾಲೆ ಹೆಂಗೆ ಸಿಂಪಲ್ ಮಾಡಿದ್ರೆ ಹಂಗೆ ಮಾಡ್ತೇನೆ. ಈ ಥರ ಮಾಡ್ತಾನೆ ಅಂದ್ರೆ ಸಿಗಬೇಕಲ್ಲ. ಸೊ ಹಾಗಾಗಿ ದೆನ್ ಇವಾಗ ಮತ್ತು ರೈಸ್. ಈಗ ದಮ್ ಕಟ್ಟಕ್ಕಿಟ್ಟೀನಿ. ಏನಪ್ಪ ಅಂತಂದ್ರೆ ಇಲ್ಲಿ ಇದನ್ನೈತಿ, ಸಣ್ಣ ನಮ್ಗೆ ಇದನ್ನೈತಿ. ಆ್ಯಂಡ್ ಇದು ದಮ್ ಕಟ್ಟಕ್ಕಿಟ್ಟೀನಿ. ಇದ್ರ ಮೇಲೆ ನೀರು ಹಾಕಿ ಗುಡ್ಡೆ ಒಳಗಿಟ್ಟೀನಿ. ಸೊ ನೀಟಾಗಿ ದಮ್ ಕಟ್ಕೊತೈತಿ. ಒಂದು ಈಗ 4:28 ಆಗೈತಿ. 4:28 ಅಂದ್ರೆ ಒಂದು 4:35ಕ್ಕೆ ಬಂದ್ ಮಾಡೋಣಂತ. ಅಷ್ಟೊತ್ತಲೇ ನೀಟಾಗಿ ದಮ್ ಕಟ್ಕೊತೈತಿ, ಭಾರಿ ಇರ್ತೈತಿ ಟೇಸ್ಟ್. ಆಮೇಲೆ ಕಡ್ಡೆ ಆಡಿಸಿ ಟೇಸ್ಟ್ ಹೆಂಗೈತಿ ಏನೈತಿ ನೋಡೋಣ. ಬೆವ್ರು ಬಿಟ್ಟು ಹೋಗೈತ್ರಿ ಬೆವ್ರು. ನೋಡ್ರಿ, ಮಟನ್ ಹಾಕೊಂಬಂದೇನಿ, ಮಟನ್ ಬಿರಿಯಾನಿ. ಸೊ ಪ್ರಾಪರಾಗಿ ಕರೆಕ್ಟ್ ಇದನ್ನು ಆಗೈತಿ. ಆ್ಯಂಡ್ ತಿನ್ನೋನಿ ಈ ಥರ ಬೆಂದೈತಿ ನೋಡ್ರಿ. ಸೊ ಯಾರು ವೆಜ್ ಅದಿರಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿರಿ. ನಾನ್ ವೆಜ್ ಯಾರು ಅದಿರಿ ತಗೋರಿ. ಇವಾಗ ನಮ್ಮ ಮಮ್ಮಿ ಸೌತೆಕಾಯಿ ಆಮೇಲೆ ನುಗ್ಗಿಕಾಯಿ ಫುಲ್ ಒಂದು ಇದನ್ನು ತೊಗೊಂಬಂದಿಡ್ರಿ. ಅಂದ್ರೆ 6 ಬರ್ತಾವ್ರ. ನಾ 2 ತೊಗೊಂಡು, ಯಾಕಂದ್ರೆ ಇಬ್ಬರು ಅದೇವಲ್ಲ. ಸೊ ಹಂಗಾಗಿ ಆ್ಯಂಡ್ ಸ್ವಲ್ಪ ತಿಂತೀವಿ, ಜಾಸ್ತಿ ಏನು ತಿನ್ನಂಗಿಲ್ಲ. ಆಮೇಲೆ ಉಳ್ಳಾಗಡ್ಡಿ ತಪ್ಪಲ, ಆಮೇಲೆ ಟೊಮೆಟೊ ಕಾಯಿ ಮೇಲೆ ಯಾಕೆ ತೊಗೋತೇನೆ ಅಂತಂದ್ರೆ ಹಣ್ಣಾಗಿದ್ದು ಆಲ್ರೆಡಿ ನಮ್ಮ ಮನ್ಯಾಗ ಅದಾವು. ಸೊ ಅದ್ರ ಸಲ ನಮ್ಮ ಮಮ್ಮಿಗೆ ಹೇಳಿರ್ತೀನಿ ಕಾಯಿ ಮೇಲೆ ಇದ್ದು ತೊಗೊಂಬ ಅಂತೇಳಿ. ಆಮೇಲೆ ಮನ್ಯಾಗ ಇನ್ನೂ ಮೆಣಸಿನ್ಕಾಯಿ ಜಾಸ್ತಿ ಜಾಸ್ತಿ ಅದಾವು. ಸೊ ಅದ್ರ ಸಲುವಾಗಿ ನಮ್ಮ ಮಮ್ಮಿ ತಂದಿದ್ರಾಗ ಒಂದಿಟ್ಟು ತೊಗೊಂಡೇನಿ. ಆಮೇಲೆ ಸೂರ್ಯ ಪುಂಡಿ ಪಲ್ಯ ಇಷ್ಟ ಅಂಥೇಳಿ ನಮ್ಮ ಮಮ್ಮಿ ತಂದೆ ಸೋಸಿಟ್ಟಾಳು. ಆಮೇಲೆ ಕೆಂಪು ಪಲ್ಯ ರಕ್ತ ಆಗಲಿ ಅಂಥೇಳಿ ಕೆಂಪು ಪಲ್ಯ ಕೊಟ್ಟು ಕಳ್ಸತ್ತಾರ ನಮ್ಮ ಮಮ್ಮಿ. ಇದನ್ನು ಸೋಸಿಟ್ಟರು. ಆಮೇಲೆ ಇದು ಒಂದು ತೊಗೊಂಡೇನಿ ರೀ. ಯಾಕಂದ್ರೆ ಒನ್ ಟೈಮ್ ಅಷ್ಟೇ ನಾವು ವೆರೈಟಿ ಅಂದ್ರೆ ಒಂದೇ ಥರ ಪಲ್ಯ ಮಾಡ್ಕೊಂಡು ತಿಂತೀವಿ. ಸೊ ಹಾಗಾಗಿ ಆ್ಯಂಡ್ ಹೂಕೋಸು ಕೊಟ್ಟು ಕಳಿಸಿದಾರು. ಸೊ ಇಷ್ಟೆಲ್ಲ ಕೊಟ್ಟು ಕಳಿಸಿದಾರೆ. ಈಗ ಇಷ್ಟೆಲ್ಲ ಕೊಡತ್ತಾರು. ಅದಕ್ಕೆ ಬದುಕಾಕಿ ಹೆಂಗೆ ಗೊತ್ತು ಇದನ್ನ ಇರೋದಿಲ್ಲ. ಅದಕ್ಕೆ ನನ್ನ ಮಗಳ ನಿನ್ನ ಮಗಳ ಊರು ಬಿಡ್ತೀನಿ ಅಂದ್ರೆ ಚಲೋ ಅಂತೀರಿ.
ಚಲೋ ಯಾಕಂತೀನಿ ಈ ನಮನಿ ನಮ್ಮ ಅವ್ವಾಗ ಒಂದ್ ಅಕ್ಷರಲ್ಲೇ ಮಾತಾಡ್ತಾನೆ ಮಗ ಸಪೋರ್ಟ್ ಮಾತಾಡ್ರಿ ಅಲ್ಲ ಮಗ ನಿಮ್ಮ ಅವ್ವ ಏನೋ ನಿನ್ನ ಸಪೋರ್ಟ್ ಮಾತಾಡಂಗಿಲ್ಲ ಮತ್ತ ಈ ಕಡೆ ಹೋದ್ರು ನಿನ್ನ ಹೌದು ರೆಕ್ಕಿ ಕಟ್ ಮಾಡೇ ಹೋಗದಿ ನಾವ್ ಮಮ್ಮಿ ಏನ್ ಬಾಳ ಅಂದಿಲ್ರಿ ಮನಿಗ್ ಹೋದ್ಮೇಲೆ ಎಲ್ಲಾ ಅಡಿಗೆ ಐತಿ ಎಲ್ಲಾನು ಐತಿ ಹೋಗ್ ವಾಕಿಂಗ್ ಕರ್ಕೊಂಡ್ ಹೋಗು ಅಂತ ಇಷ್ಟ ಅನ್ನತ ಮನಿಯೊಳಗ್ ಇದ ಪಂಜರೊಳಗ್ ಗಿಳಿ ಹಂಗ ಅಂತ ಅವ ಅನ್ನಕತ್ತಾನ ಅನ್ನೋ ಪದ್ಧತಿ ಇದೆ ಪಂಜರದಾಗ ಇಡೋ ಗಿಳಿ ಮುದ್ದು ಮಾಡಿ ಬೆಳೆಸ್ತಾರ ಪಂಜಾಗೊಳಗಿಟ್ಟ ಅಷ್ಟು ಮುದ್ದು ಮಾಡಿಡಬಾರ್ದು ಅಂದ್ರೆ ಈಕಿಗೆ ಚಲೋ ಮಾಡ್ಬಾರ್ದ ಇವ್ ಲಕ್ಕಲ ಈಕಿ ಚಲೋ ಮಾಡ್ಬಾರ್ದ ಉಂಡ್ರ ಉಂಡು ತಿಂದ್ರ ತಿನ್ನು ಹೇಳಿದ್ದೆ ನಾ ಹಂಗ ಹೇಳತ್ತಿಲ್ಲ ಉಂಡ್ರ ಉಣ್ಣು ತಿಂದ್ರ ತಿನ್ನು ಅನ್ನಕ ನೋಡ್ರಿ ಗೈಸ್ ಅಡಿಗೆ ನಾ ಮಾಡ್ತೆ ಏನ ಸಂತಿ ನಾ ಮಾಡ್ತೆ ತಿಂತೇನಿ ಉಂತೇನಿ ಅವ್ ತಂದ್ ಹಾಕಿದ್ರು ಅಷ್ಟ ಹೆಂಗಿರ್ ತಂದ್ ಹಾಕ್ತಾನ ಅಷ್ಟ್ ಮಾಡೋ ಅಷ್ಟ್ ಕೂವತ್ತೈತಿ ಅವ್ ತಂದ್ ಹಾಕ್ಲಿಕ್ಕ ನಾ ತಗೊಂಡ್ ಬಂದ್ ಮಾಡೋ ಅಷ್ಟ್ ನನಗೂ ಕೂವತ್ತೈತಿ ಅದ್ ತಿನ್ನೋದು ಉಣ್ಣೋದು ಅದ್ರ ಬಗ್ಗೆ ಮಾತಾಡಬಾರ್ದು ಆಕ್ಚುಲಿ ಕರೆ ಹೇಳ್ಬೇಕಂದ್ರೆ ಅನ್ನ ಮಮ್ಮಿ ಏನ್ ಅನ್ನತ್ತಾಳ ಜಸ್ಟ್ ವಾಕಿಂಗ್ ಕರ್ಕೊಂಡು ಹೋಗ್ ನೀ ಏನ್ ಅನ್ನೋದಿತ್ತು ಹೊರಗದು ಹೋಗಲ್ಲವ ಟೆರೆಸ್ ಮೇಲೆ ಮಾಡ್ತೇವ ಅಂದ್ರೆ ಮಾತ ಮುಗಿತಿತ್ತು ಹ್ಞೂ ಅಂದ್ರೆ ನೀವ್ ಮಾತ ನೀ ಆರ್ಗ್ಯೂ ಮಾಡತ್ತವ ಅವೇನಂದ ಪಂಜರದಾಗ ಗಿಳಿ ಅತ್ತಿ ಅಳಿಯಂದ ಏನ್ ಮಾತಾಡೋದು ಯಾಕೋ ಹಾಗ ನೀ ಇಷ್ಟು ಕೇರ್ಲೆಸ್ ಹಿಂಗ್ಯಾಕ್ ಮಾಡ್ತೀಯಪ್ಪಿನಿ ಅದ ಹೆಂಗಿತ್ತು ನಾವ್ ಒಂದ್ ವಿಡಿಯೋದಾಗ ಹೇಳ್ತೇನೆ ನೋಡ್ರಿ ಈಗ ನಾನ್ ಅಕ್ಕಿ ಬಹುಬಾಗದೇವ್ ಅದಕ್ಕೊಂದು ತುಪ್ಪ ಹಾಕಿ ಬೆಂಕಿ ಹಾಕಿ ಇದನ್ನ ಆಗ್ಬಿಡ್ತೀವಿ ಇದನ್ನ ಟಾಪಿಕ್ ಆಗಿಲ್ಲ ಈಗ ಈಗ ನೀವ್ ಇಲ್ಲಿ ಅಂತೀರಿ ಮನಿಗ್ ಹೋದಂತ ಲಾಟ್ ಪಟ್ ಹತ್ತೈತಿ ಜಗಳ ಯಾವಾಗ ಹತ್ತೈತಿ ಲಾಟ್ ಪಟ್ ಹತ್ತೈತಿ ಯಾವಾಗ ಹತ್ತೈತಿ ಈಗ ಏನ್ ಮಾಡೋದ್ರಿಗೆ ನಾ ಹೋಗಿ ಕೂತದನ ನನ್ ಕರ್ಮ ಅಡ್ಡಾಡ್ತೀನಿ ಇದನ್ನ ಮಾಡ್ತಿತ್ತು ಮಾತಿಗೆ ಜಗಳ ಹತ್ತಿದ್ವಿ ಹಂಗ ಎದಕ್ಕೂ ನಾ ಜಗಳ ಮಾಡಿಲ್ಲವ ಅವ ಮನಿಗ್ ಹೋದ್ಮೇಲೆ ಫೋನ್ ಹಚ್ಚಂಗಿಲ್ಲ ಅದಕ್ಕೊಂದ್ ಕಷ್ಟ ಈಗ ಏನ್ ಮಾಡಿ ಅದಕ್ಕೊಂದ ಜಗಳ ಆಡಿದ್ದ ಯಾಕ ಮನಿಗ್ ನಾ ಏನ ಮನಿಗ್ ದಿನ ಹೋಗಿ ನಡಿತೈತಿ ಕರೆ ಅವಾಗ ಫೋನ್ ಹೋದಾಗ ಫೋನ್ ಹಚ್ಚ ಇದಕ್ಕೊಂದ ಮಾತ್ ಬಿಟ್ರೆ ಇನ್ ಅದಕ್ಕೂ ಜಗಳನ ಮಾಡಿಲ್ಲ ಯಾವತ್ತೂ ಮಾಡೇ ಇಲ್ಲ ಮತ್ ನನಗ್ ಹೇಳಾಕತ್ತಾನ್ರಿ ತ್ರಿಪುರ ಸುಂದ್ರ ಈ ಲಾಗ್ ಇಲ್ಲೇ ಎಂಡ್ ಆಗ್ತಿತ್ರಿ ಈಗ ನಾವು ಸುಸ್ತಾಗೈತಿ ನಾನು ಮಕ್ಕೋತೀನಿ ಒಂದ್ ತಾಸು ಮಕ್ಕೋತೀನಿ ಆಮೇಲೆ ಸಿಗ್ತೀವ್ರಿ ನಿಮ್ಗೆ ಆಯ್ತ್ರಿ ಗೈಸ್ ಮನಿಗ್ ಹೋದ್ಮೇಲೆ ಸಿಗ್ತೀವತ್ ಬಾಯ್ ಬಾಯ್ ಹೇಳವ ಬಾಯ್ 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 ಹೇಳು ಸ್ಕೂಬಾಕ್ ಬಾಯ್ ಮಾತಾಡ ನೀವು ಮಾತಾಡ್ತಾನೆ ಸೊ ಗೈಸ್ ಇವಾಗ ಸೂರ್ಯ ಅವ್ರ ಮನೆಗೆ ಬಂದೇವ್ರಿ ಅಂದ್ರೆ ನಮ್ಮ ಗಂಡನ ಮನೆಗೆ ಬಂದೇನ್ರಿ ಹೇಳ ಇವಾಗ ಜಸ್ಟ್ ಬಂದು ಮತ್ತು ಏನಪ್ಪ ಅದ ಏನಪ್ಪ ಇನ್ನೊಂದ್ಸಲ ಚಾಲು ಮಾಡೋದನ್ನ ಇನ್ನೊಂದ್ಸಲ ಚಾಲು ಚಾಲಿ ಯಾವ್ದು ಕಟ್ ಮಾಡ್ತಾನೆ ಹೇಳ ಇವಾಗ ಜಸ್ಟ್ ನಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಹೊಡಕ ಈಗಿಂದ ಚಹಾ ಕುಡಿದಿಲ್ಲ ಚಹಾ ಮಾಡಿ ಪಪ್ಪ ಹತ್ತು ಸಲ ಹಾಲು ತರಕ ನಮ್ಮಪ್ಪ ಹಾಲು ತುಂಬ್ಕೋವೇನು ಮತ್ತು ಮಟನ್ ತರ್ಕೋವೇನು ಯಾಕಂದ್ರೆ ಅಲ್ಲಿ ನಾವು ಮಾಡಿ ತಿನ್ನೋದಿಲ್ಲ ಮನ್ಯಾಗ ನಡೆಯೋದಿಲ್ಲ ಅಲ್ಲಿ ಅದ್ರ ಸಲನೇ ಇಲ್ಲಿ ವಾರಕ್ಕೊಂದ್ಸಲ ಬಂದಾಗ ಇಲ್ಲೇ ಮಾಡ್ಕೊಂಡು ತಿಂತೀವಿ ಆ್ಯಂಡ್ ಮಟನ್ ಬಿರಿಯಾನಿನೂ ಮಾಡಿದೇನ್ರಿ ಇಲ್ಲೇ ಇದನ್ನ ಮಾಡಿ ಬಿಸಿ ಇಟ್ಟು ಕ್ಯಾಶ್ ಆಮೇಲೆ ಟೇಸ್ಟ್ ಹೆಂಗಾಗೈತೆ ಅಂತ ಕೇಳ್ತಾನೆ ನಡೀತಿಲ್ಲ ಸಾರು ಇಟ್ಟು ಹಾಕೊಂಬಂದೆ ನನ್ನ ಮಮ್ಮಿ ಹೆಚ್ಚಿಗೆ ತೊಗೊಂಡು ಹೋಗಂದ್ರೆ ಒಂದು ಇಟ್ಟು ಹಾಕೊಂಬಂದೆ ನೀ ಅನ್ನ ತಿಂತಿ ಗೊತ್ತೈತಿ ನಳ್ಳಿ ಮುಳ್ಳೆ ಆಯ್ತು ನೀ ಒಂದಿಟ್ರೆ ಈಗ ಬೇಡ ನಂಗೆ ಅವಾಗ ಅದು ಕುಡ್ದು ನೋಡಿ ಟೇಸ್ಟ್ ಆಕೈತಿ ನೀನು ಅನ್ನತ್ತಿದ್ದೀನಿ ನಳ್ಳಿ ಎಷ್ಟು ಉದ್ದೈತೆ ಅದು ಗಿಡ ಭಾರಿ ಐತಿ ಗಿಡ ನಾಪ ಕೊಟ್ಬಿಡಂದ್ರೆ ಹೊರಗೆ ಕುಂತು ಇದನ್ನು ಕುಡಿಯಾಕತ್ತೀವ್ರಿ ಗೈಸ್ ಮಾಜಾ ಸುರೇಶ್ ಅವರು ಕುಡಿಯೋ ಸ್ಟೈಲ್ ನೋಡ್ರಿ ಇವು ಕುಡಿಯೋ ಸ್ಟೈಲ್ ನೋಡ್ರಿ ಇವಾಗ ಜಸ್ಟ್ ಮನೆಗೆ ಬಂದ್ವಿ ರೀ ಆ್ಯಂಡ್ ಈ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡೋದಂತ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಸ್ ಬರ್ತಿರ್ತಾವೆ ಮತ್ತು ಹಂಗೆ ರೀಲ್ಸ್ನು ಕಂಟೆಂಟ್ ಮಾಡ್ತೇವೆ ಈ ಸಲ ಕಂಟಿನ್ಯೂ ಮಾಡ್ತಿರ್ತೇವೆ ಸೊ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೊಳ್ರಿ ಆ್ಯಂಡ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಷ್ಟು ಹೊಟ್ಟೆ ಫುಲ್ ಆಗೈತ್ರಿ ಗೈಸ್ ಅದಕ್ಕೆ ಟೈಮ್ ಈಗ 10 ಆಯ್ತು ರೀ ಭಾಳ ಟೈಮ್ ಆಯ್ತು ಇವ್ರ ಮನೆಗೆ ಹೋಗಿದ್ವಲ್ಲ ಅದಕ್ಕೆ ಭಾಳ ಟೈಮ್ ಆಯ್ತು ಚಲೋ ಬಾಯ್